ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ರಾಮಾಚಾರಿ ಬುಧವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರುಗಳು ಬಂದು ನಾರಾಯಣಾಚಾರ್ಯ ಮೇಲೆ ಬೇಸರ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರ್ತಾರೆ. ಇದೆಲ್ಲದರ ಬೆನ್ನಲ್ಲೇ ವೈಶಾಖ ಸಾಲದು ಅಂತ ಈಗ ರುಕ್ಕು ಕೂಡ ಅವಳ ಜೊತೆನೆ ಸೇರ್ಕೊಂಡು ಚಾರುಗೆ ಕಷ್ಟ ಕೊಡಬೇಕು ಅಂತಾನೆ ಇಬ್ರು ನಿಂತ್ಕೊಂಡಿದ್ದಾರೆ. ಅವರಿಬ್ರು ಇನ್ನೂ ಜಾಸ್ತಿನೇ ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ. ವೈಶಾಖ ಏನು ಅಂತ ಈಗಾಗಲೇ ಚಾರುಗೆ ಗೊತ್ತಾಗಿದೆ. ಆದ್ರೆ ರುಕ್ಕುನು ಅವಳ ದಾರಿಲಿ ನಡೀತಾ ಇದ್ದಾಳೆ ಅನ್ನೋದು ಮಾತ್ರ ಇನ್ನೂ ಚಾರುಗೆ ಗೊತ್ತಾಗಿಲ್ಲ. ರುಕ್ಕು ತನ್ನ ಗಂಡ ಕೃಷ್ಣನ್ಗೆ ಹೇಳಿ ಹೊಸ ಆಟನ ಶುರು ಮಾಡ್ಕೊಂಡಿದ್ದಾಳೆ. ಅವಳಿಗೆ ಚಾರು ಬಯಸ್ಕೊಂಡಿದ್ದಷ್ಟು ಸಂತೋಷ ಆಗ್ತಾ ಇದೆ. ಇನ್ನು ನಾರಾಯಣಾಚಾರ್ಯ ಹತ್ರ ಬಯಸ್ಕೊಂಡ ರುಕ್ಕು ರೂಮ್ ಸೇರ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ಬರೋ ಕಿಟ್ಟಿ ಮಾಡೋದ್ನೆಲ್ಲ ಮಾಡಿ ಈಗ ಯಾಕೆ ಅಳ್ತಾ ಕೂತ್ಕೊಂಡಿದ್ಯಾ, ನಾಚಿಕೆ ಆಗಲ್ವಾ ಅಂತ ಎಲ್ಲ ಮತ್ತೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಆಗ ರುಕ್ಕು ಬೈ ಮನೆಯವರೆಲ್ಲ ಬೈದಿದ್ದು ಸಾಕಾಗಿಲ್ಲ, ನೀನೊಬ್ಬ ಬಾಕಿ ಇದೆ, ನೀನು ಹೇಳು ಅಂತ ಹೇಳಿ ಇನ್ನಷ್ಟು ಕಣ್ಣೀರು ಹಾಕೋ ನಾಟಕನ ಕೂಡ ಮಾಡ್ತಾಳೆ. ಆಗ ಏನಾಯ್ತು ಅಂತ ಈ ತರ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ಇದನ್ನೆಲ್ಲ ನಿಜವಾಗ್ಲೂ ನಾನ್ ಮಾಡಿಲ್ಲ, ಅಲ್ಲಿ ನಡೆದಿರೋದೇ ಬೇರೆ, ಮನೆಯವರೆಲ್ಲ ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಕಿಟ್ಟಿ ಹತ್ರ ರುಕ್ಕು ಹೇಳ್ತಾಳೆ. ಅದೇನ್ ಮಾತಾಡ್ತಾ ಇದೆಯಾ ಅಂತ ಸರಿಯಾಗಿ ಬಾಯ್ಬಿಟ್ಟು ಹೇಳು ಅಂತ ಕಿಟ್ಟಿ ಹೇಳಿದಾಗ ತನ್ನ ಮೊಬೈಲನ್ನ ತೆಗೆದು ವಿಡಿಯೋನ ತೋರಿಸ್ತಾಳೆ. ಅದರಲ್ಲಿ ಚಾರು ಅಡುಗೆಗೆ ಉಪ್ಪು ಹಾಕ್ತಿದ್ದ ವಿಡಿಯೋ ಕಿಟ್ಟಿ ಕಣ್ಣಿಗೆ ಬೀಳುತ್ತೆ. ಇದನ್ನೆಲ್ಲ ನೋಡಿ ಯಾಕೆ ನೀನು ಇಷ್ಟೆಲ್ಲ ಗೊತ್ತಿದ್ರು ಅಪ್ಪ ಬೈಬೇಕಾದ್ರೆ ಬಾಯಿ ಮುಚ್ಕೊಂಡು ಇದ್ದೆ ಅಂತ ರುಕ್ಕುಗೆ ಪ್ರಶ್ನೆ ಮಾಡ್ತಾನೆ ಕಿಟ್ಟಿ. ಮನೇನ ಒಡಿಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ. ಈ ವಿಷಯನ ನಾನು ಮನೆಯವರಿದ್ರೆ ಹೇಳಿದ್ರೆ ಮನೆ ಒಡೆದೋಗ್ತಾ ಇತ್ತು, ನಿಮ್ಮೆಲ್ಲರ ಮಧ್ಯದಲ್ಲಿ ಮನಸ್ತಾಪ ಬರ್ತಾ ಇತ್ತು, ಅದು ನನಗೆ ಇಷ್ಟ ಇಲ್ಲ ಅಂತ ಮತ್ತೊಂದು ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ. ನೀನು ಹೇಳ್ದೆ ಇದ್ರೆ ಏನಾಯ್ತು, ನಾನು ಹೇಳ್ತೀನಿ ಅಂತ ಕಿಟ್ಟಿ ಕೋಪ ಮಾಡಿಕೊಂಡು ಬಂದು ಅಲ್ಲಿ ಚಾರು ಅತ್ತಿಗೆ ಅಂತ ಮೊದಲು ಕೂಗ್ತಾನೆ. ಆದರೆ ಆಮೇಲೆ ಇವರಿಗೆ ಅತ್ತೆ ಯಾಕೆ ಅಂತ ಹೇಳಿ ಏ ಚಾರು ಅಂತ ಜೋರಾಗಿನೇ ಕೂಗೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಕೇಳಿ ಅಲ್ಲಿಗೆ ಬರೋ ಜಾನಕಿ, ಕಿಟ್ಟಿ ಏನ್ ಮಾತಾಡ್ತಾ ಇದೀಯಾ ಅಂತ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು, ಅವರು ನಿನ್ನ ಅತ್ತಿಗೆ ಯಾಕೆ ಹೀಗೆ ನಡ್ಕೊಳ್ತಾ ಇದೆಯಾ ಅಂತ ಕೇಳಿದಾಗ, ಅತ್ತಿಗೆ ಇವಾಗ ಅವ್ರ ಬಗ್ಗೆ ಏನು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಚಾರು ಕೂಡ ಬರ್ತಾಳೆ. ಚಾರು ಮೇಲೆ ಏಕಾಏಕಿ ರೇಗಾಡೋದಕ್ಕೆ ಶುರು ಮಾಡ್ತಾನೆ ಕಿಟ್ಟಿ. ಏನಾಯ್ತು ಅಂತ ಕೇಳಿದಾಗ, ಏನಾಯ್ತು ಅಂತ ಇನ್ನೂ ನೀನು ನಾಟಕ ಮಾಡ್ತಾ ಇದೀಯಾ, ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ, ಇಷ್ಟೆಲ್ಲ ರಂಪಾಟ ಆಗೋದಕ್ಕೆ ಅಪ್ಪಂಗೆ ಗುರುಗಳು ಅವಮಾನ ಮಾಡಿ ಹೋಗೋದಕ್ಕೆ ನೀನೇ ಕಾರಣ, ಇಷ್ಟೆಲ್ಲ ಗೊತ್ತಿದ್ದು ಇನ್ನೂ ನಾಟಕ ಮಾಡ್ತಾ ಇದೆಯಾ, ನಿನ್ನ ನಾಟಕ ಸಾಕು ನಿಲ್ಸು ಅಂತೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಚಾರುಗೆ ಅವ್ನು ಏನು ಹೇಳ್ತಾ ಇದ್ದಾನೆ ಅಂತ ಇನ್ನೂ ಕೂಡ ಅರ್ಥ ಆಗಿರೋದಿಲ್ಲ. ಮನೆಯವರೆಲ್ಲರೂ ಕೂಡ ಚಾರು ಪರವಾಗಿ ನಿಲ್ತಾರೆ. ಆದರೆ ಇವ್ರ ಮುಖ, ಇವ್ರ ಬಂಡವಾಳ ಏನು ಅಂತ ನಾನು ಬಯಲು ಮಾಡ್ತೀನಿ, ನಾನು ಹೇಳ್ತಿರೋ ಮಾತು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ, ಇಷ್ಟೆಲ್ಲ ನಡೆಯೋದಕ್ಕೆ ಇವರೇ ಕಾರಣ ಅಂತ ನಾನು ಹೇಳ್ತಾ ಇದ್ರು ನೀವು ಯಾರು ನಂಬೋದಕ್ಕೆ ತಯಾರಿಲ್ಲ ಅಲ್ವಾ, ತಡೀರಿ ನಾನು ಸಾಕ್ಷಿ ಸಮೇತವಾಗಿ ತೋರಿಸ್ತೀನಿ ನಿಮಗೆ ಅಂತ ಹೇಳಿ ಮೊಬೈಲ್ನಲ್ಲಿದ್ದ ವಿಡಿಯೋನ ಮನೆಯವರೆಲ್ಲರ ಮುಂದೆ ತೋರಿಸ್ತಾನೆ. ಅಷ್ಟೊತ್ತಿಗಾಗಲೇ ರಾಮಾಚಾರಿ ಕೂಡ ಮನೆಗೆ ಬರ್ತಾನೆ. ಆಗ ಯಾಕೆ ಇವ್ರ ಮೇಲೆ ಇಷ್ಟೊಂದು ಕೂಗಾಡ್ತಾ ಇದೆಯಾ ಅಂತ ರಾಮಾಚಾರಿ ಪ್ರಶ್ನೆ ಮಾಡಿದಾಗ, ಕೂಗಾಡ್ದೆ ನಿನ್ನ ಹೆಂಡತಿ ಅಷ್ಟು ದೊಡ್ಡ ಘನಂದಾರಿ ಕೆಲಸ ಮಾಡಿದ್ದಾನೆ ಅಂತ ರಾಮಾಚಾರಿಗೆ ಎದುರು ಮಾತಾಡೋದಕ್ಕೆ ಶುರು ಮಾಡ್ತಾನೆ ಕಿಟ್ಟಿ. ಇದಾದ್ಮೇಲೆ ನನ್ನ ಹೆಂಡತಿ ಮೇಲೆ ಇಲ್ಲ ಸಲದ ಅಪವಾದನ ಹೊರಿಸೋದಕ್ಕೆ ನಿನ್ನೆ ಹೆಂಡತಿ ಮಾಡಿರೋ ಪ್ಲಾನ್ ಇದು ಅಂತ ಹೇಳ್ತಾನೆ. ಆಗ ನನ್ನ ಹೆಂಡತಿ ಏನು ಅನ್ನೋದು ನನಗೆ ಚೆನ್ನಾಗೇ ಗೊತ್ತು, ನಿನ್ನಿಂದ ಕೇಳಿ ನಾನು ತಿಳ್ಕೋಬೇಕಾಗಿಲ್ಲ ಅಂತ ರಾಮಾಚಾರಿ ಹೇಳಿದಾಗ, ನಿಮ್ಗೆ ಹೇಳಿ ಏನೂ ಪ್ರಯೋಜನ ಇಲ್ಲ, ಯಾಕಂದ್ರೆ ನೀನು ಅವ್ನು ದಾಸ ಆಗಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಅಂತ ಕೂಗ್ತಾನೆ. ಅದಕ್ಕೆ ಕಿಟ್ಟಿ ಕೂಡ ಏಯ್ ಅಂತ ಇನ್ನೂ ಜೋರಾಗಿನೇ ಕೂಗ್ತಾನೆ. ಇನ್ನೊಂದ್ಸರಿ ನನ್ನ ಹೆಂಡತಿ ವಿಷಯಕ್ಕೆ ಯಾರೇ ಬಂದ್ರು, ಅದು ಯಾರೇ ಆಗಿರ್ಲಿ, ನಾನು ಮಾತ್ರ ಅವರನ್ನ ಸುಮ್ಮನೆ ಬಿಡಲ್ಲ ಅಂತೆಲ್ಲ ಕಿಟ್ಟಿ ಇನ್ನೂ ಜೋರಾಗಿನೇ ಕೂಗೋದಕ್ಕೆ ಶುರು ಮಾಡ್ತಾನೆ. ಇನ್ನು ರುಕ್ಕು ವೈಶಾಖ ಅಂದ್ಕೊಂಡಂತೆ ರಾಮಾಚಾರಿ ಚಾರುವಿನ ಸಂಬಂಧ ಒಡೆಯುತ್ತಾ ನಾರಾಯಣಾಚಾರ್ಯ ಮನೆಯಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತಾರ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.